ಆಗಲ್ಲ, ಲೇಟ್ ಆಗುತ್ತೆ, ನಮ್ಮ ಹುಡುಗರೆಲ್ಲ ಹಸಿವಾಗ್ತದೆ ಅಂತಂದರು. ಅದಕ್ಕೋಸ್ಕರ ಊಟನೂ ಸಹ ಹೋಟ್ಲಲ್ಲಿ ನಾನ್ ವೆಜ್ಜು ಮೀನೂಟ ಮಲೆನಾಡು ಕಡೆ ಆ ಕಡೆ ಅಲ್ವಾ, ಮೀನೂಟ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುವಂಥ ಮೀನು ಸಿಗುತ್ತೆ ಅಂತಂದ್ಬಿಟ್ಟು ಮೀನೂಟ ಎಲ್ಲ ಮಾಡಿಕೊಂಡು ರೂಮಿಗೆ ಹೋಗಿ ಆರಾಮಾಗಿ ನಿದ್ದೆ ಮಾಡಿದ್ವಿ. ನಿದ್ದೆ ಮಾಡಿ ಮಾರ್ನಿಂಗ್ ಎದ್ದು ಒಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ, ಇದು ಮಲ್ಪೆ ಬೀಚು ಮಾರ್ನಿಂಗ್ ವ್ಯೂ ನೋಡಿ. ಮಾರ್ನಿಂಗ್ ಒಂದು 6 to 7 o'clock ಒಂದು ಸ್ವಲ್ಪ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟು ಏನೂ ಮಾಡಲಿಲ್ಲ. ಫಸ್ಟು ಬೀಚಲ್ಲಿ ಆಟ ಆಡಬೇಕು ಅಂತಂದ್ಬಿಟ್ಟು ಬೀಚ್ ಕಡೆ ಹೊರಟೋಗ್ಬಿಟ್ವಿ ನಾವು. ಒಂದು ಸ್ವಲ್ಪ ಹೋಗಿ ಫಸ್ಟ್ ಅಲ್ಲೆಲ್ಲ ಫೋಟೋಸ್ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತೇನು ಒಂದು 1 ಅವರಿಂದ 2 ಅವರ್ಸ್ ತನಕ ಬೀಚಲ್ಲಿ ಆಟ ಆಡಿಕೊಂಡೇ ಇದ್ದೋಗ್ಬಿಟ್ವಿ. ಆಟ ಆಡ್ಕೊಂಡು ಇದ್ಬಿಟ್ಟು ಮತ್ತೆ ರೂಮಿಗೆ ಬಂದು ಎಲ್ಲರೂ ಫ್ರೆಶ್ ಅಪ್ ಆಗಿ ಟಿಫನ್ನು ಎಲ್ಲ ಮಾಡಿಕೊಂಡು ನೆಕ್ಸ್ಟು ನಾವು ಧರ್ಮಸ್ಥಳದ ಕಡೆ ಹೊರಟ್ವಿ. ನೋಡಿ, ಇದು ದೇವಸ್ಥಾನ ಬಂದು ನನಗೆ ಗೊತ್ತಿಲ್ಲ ಯಾವ ದೇವಸ್ಥಾನ ಅಂತಂದ್ಬಿಟ್ಟು, ಬಟ್ ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡಿದ್ದೀನಿ. ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಪ್ಲೀಸ್. ಧರ್ಮಸ್ಥಳದ ಕಡೆ ಹೊರಟ್ವಿ. ಧರ್ಮಸ್ಥಳದ ಕಡೆ ಹೊರಟ ಮೇಲೆ ನೋಡಿ, ಅಲ್ಲಿನೂ ಅಷ್ಟೇ ವ್ಯೂ ತುಂಬಾ ಚೆನ್ನಾಗಿದೆ. ಎಲ್ಲ ಬರೀ ಎಲ್ಲಿ ನೋಡು ಗ್ರೀನರಿ. ಈ ಕಡೆ ನಮ್ಮ ಬೆಂಗಳೂರು ಕಡೆ ಅಂತೂ ಅಷ್ಟೊಂದು ಏನೂ ಇರೋದಿಲ್ಲ, ಇರುತ್ತೆ ಅಷ್ಟೊಂದು ಏನು ಇರೋಲ್ಲ, ಈ ಕಡೆ ಇರೋ ಅಷ್ಟೇನು ಇರೋದಿಲ್ಲ. ತುಂಬಾ ಚೆನ್ನಾಗಿತ್ತು, ಫುಲ್ ಗ್ರೀನರಿ ಒಂಥರ ಕಣ್ಣು ತುಂಬಿಸ್ಕೊಬೋದಾಗಿತ್ತು. ಇದನ್ನೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು ನನಗಂತೂ. ಇದನ್ನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ವೀಡಿಯೋನೂ ಸಹ ಮಾಡ್ಕೊಳ್ತಾ ಇದ್ದೆ. ತುಂಬಾ ಕ್ಲೀನಾಗಿ ನೀಟಾಗಿ ಇಟ್ಟಿದ್ದಾರಂತಲೇ ಹೇಳ್ಬೋದು. ಎಲ್ಲಿ ನೋಡು ಬರೀ ಗ್ರೀನರಿ ನೋಡಿ, ನೀವು ಸಹ ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಚೆನ್ನಾಗಿದೆ ಅಂತಂದರೆ ರೋಡುಗಳು ಸಹ ತುಂಬಾ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಇಲ್ಲ ಕ್ಲೀನಾಗಿದೆಯೋ ಗೊತ್ತಿಲ್ಲ, ಬಟ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು, ಖುಷಿ ಅನ್ನಿಸುತ್ತೆ ಇಷ್ಟೊಂದು ನೀಟಾಗಿ ಇಟ್ಕೊಂಡಿರೋದನ್ನು ನೋಡಿದ್ರೆ. ಇದೆಲ್ಲ ನೋಡಿಕೊಂಡು ನಾವು ಧರ್ಮಸ್ಥಳದ ಕಡೆ ಹೊರಟ್ವಿ. ನೋಡ್ತಾ ಇದ್ದೀರಲ್ವ, ಧರ್ಮಸ್ಥಳದ ಕಡೆ ಹೋದ್ವಿ. ಅಲ್ಲಿನೂ ಸಹ ನಾವು ಇದೆಲ್ಲ ಮುಗಿಸ್ಕೊಂಡು ಧರ್ಮಸ್ಥಳದ ಕಡೆ ಹೋಗೋಷ್ಟೊತ್ತಿಗೆ ಒಂದು 3:30 ಆಗಿತ್ತು ಅನಿಸುತ್ತೆ. ಅಲ್ಲಿ ಸಹ ದೇವ್ರ ದರ್ಶನ ಮಾಡೋಣ ಅಂತಂದ್ಬಿಟ್ಟು ಹೋದರೆ, ಅಲ್ಲಿ ದರ್ಶನಕ್ಕೆ ತುಂಬ ಜನ ಇದ್ರು ಅನಿಸುತ್ತೆ. 5:30 ತನಕ ದರ್ಶನ ಇಲ್ಲ, ಕ್ಲೋಸು ಅಂತಂದ್ಬಿಟ್ರು. ಸರಿ ಹೋದರೆ ಹೋಗಲಿ, ನನ್ನ ಮಗನಿಗೆ ಕೂದಲು ಕೊಡಬೇಕಾಗಿತ್ತು. ನಮ್ಮ ಮನೆಯವ್ರು ಅಂದ್ಕೊಂಡಿದ್ರಂತೆ ಕೂದಲು ಕೊಡ್ಬೇಕು ಮಗುಗೆ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಅದಾದರೂ ಮಾಡಿಸ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು, ಸರಸ್ವತಿ ನದಿ ಇದೆ ಅಲ್ವಾ, ಅಲ್ಲೇ ಒಂದು ಸ್ವಲ್ಪ ಸ್ನಾನ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತು ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಅನ್ಫಾರ್ಚುನೇಟ್ಲಿ ಕೂದಲು ತಗೊಳ್ಳೋ ಹತ್ರನೂ ಕ್ಲೋಸ್ ಆಗಿತ್ತು. ಅಲ್ಲಿನೂ ಸಹ 5 o'clockಗೆ ಅಂತಂದ್ಬಿಟ್ರು. ನಮಗೆ ತುಂಬಾ ಡಿಸಪಾಯಿಂಟ್ ಅಂತಲೇ ಹೇಳ್ಬೋದು. ಮತ್ತು ನೋಡಿ, ಅಲ್ಲಿ ದೇವಸ್ಥಾನದಿಂದ ಹೊರಗಡೆಯಿಂದನೇ ಒಂದು ಸ್ವಲ್ಪ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಊಟಕ್ಕೆ ಹೋದ್ವಿ ನಾವು. ಇಲ್ಲಿ ಸಹ ನನ್ನ ಮಗ ನೋಡಿ, ಊಟಕ್ಕೆ ನಾನು ಕೂತ್ಕೊತೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದಾನೆ. ಬೇಡ ಎದ್ದೇಳು, ಬೇರೆಯವ್ರಿಗೆ ಜಾಗ ಆಗುತ್ತೆ ಅಂತಂದೇನು ಕೇಳಲಿಲ್ಲ ಅವನು. ನಾನು ಕೂತ್ಕೋಬೇಕಿಲ್ಲಿ, ನನಗೂ ಊಟ ಇಲ್ಲೇ ಕೆಳಗಡೆನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೆಳಗಡೆ ಕೂತ್ಕೊಂಡು ನಾನು. ಬಟ್ ಊಟ ಏನು ಎಲೆಯನ್ನು ಸಪ್ರೇಟ್ ಹಾಕ್ಸೋಕ್ಕೆ ಹೋಗಲಿಲ್ಲ. ನಾವು ತಿಂದಿದ್ರಲ್ಲಿ ಒಂದು ಸ್ವಲ್ಪ ತಿನ್ನಿಸಿದ್ವಿ ಅಷ್ಟೇ, ಅವನು ತಿನ್ನೋದಿಲ್ಲ ಜಾಸ್ತಿ. ನಮ್ಗೆ ಹೆಂಗೂ ಟೈಮ್ ಇತ್ತಲ್ವ, ದೇವ್ರ ದರ್ಶನವೂ ಆಗಲಿಲ್ಲ, ಈ ಕಡೆ ಕೂದಲು ಕೊಡೋದಕ್ಕೂ ಆಗಲಿಲ್ಲ ಅಂತಂದ್ಬಿಟ್ಟು ಆನೆ ಎಲ್ಲ ಇತ್ತಲ್ಲಿ. ಅವನಿಗೆ, ನನ್ನ ಮಗನಿಗೆ ತೋರಿಸೋಣ ಅಂತಂದ್ಬಿಟ್ಟು ಕರ್ಕೊಂಡೋದ್ವಿ. ಯಾಕೋ ಅವನಿಗೆ ನೋಡೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಈ ಆನೆ ನೋಡಿ, ನಾವು ಹೋದ್ರಿಂದ ಬರೋ ತನಕ ಈ ಥರ ತಲೆ ಆಡಿಸ್ತಾನೇ ಇದೆ. ಅದು ಯಾಕಂತ ಗೊತ್ತಿಲ್ಲ, ಕಟ್ಟಾಕಿದ್ರು ಅನಿಸುತ್ತೆ ಮೇ ಬಿ ಅದನ್ನು. ಅದ್ರ ಪಾಡಿಗೆ ಅದು ಏನೋ ಒಂಥರ ಎಂಜಾಯ್ ಮಾಡ್ತಾಯಿದೆ ತಲೆ ಈ ಥರ ಆಡಿಸೋದನ್ನು. ನಮಗೂ ನೋಡೋಷ್ಟೊತ್ತು ನೋಡಿದ್ವಿ, ಪಾಪ ಯಾಕೋ ಏನೋ ಇದು ಥಿಂಕ್ ಮಾಡ್ತಾಯಿದೆ ಅಂತ ಅಂದ್ಕೊಂಡು ನಾವು ಸಹ ಬಂದ್ವಿ. ಮತ್ತು ಈ ಕಡೆ ಬಂದರೆ ದೇವಸ್ಥಾನದ ಸೈಡಲ್ಲೇ ಬಂದರೆ ದೇವಸ್ಥಾನ ಎಂಟ್ರೆನ್ಸ್ ಇದೆ ಅಲ್ವ, ಆ ಕಡೆಯಿಂದ ಲೆಫ್ಟಿಗೆ ಬಂದರೆ ಮ್ಯೂಸಿಯಮ್ ಇದೆ ಫಿಶ್ಶಿದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲೆಲ್ಲ ತುಂಬ ಜನ ಬಂದು ರೆಸ್ಟ್ ಮಾಡ್ತಾಯಿದ್ರು, ನೋಡ್ತಾ ಇರ್ಬೋದಲ್ವ ನೀವು. ಇಲ್ಲಿನೂ ಸಹ ತುಂಬಾ ಚೆನ್ನಾಗಿದೆ. ದೇವ್ರ ದರ್ಶನ ಮಾಡ್ಕೊಂಬಂದು ಇಲ್ಲೊಂದು ಸ್ವಲ್ಪ ಹೊತ್ತು ಆರಾಮಾಗಿ ಪೀಸಾಗಿ ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಇಲ್ಲಿ, ತುಂಬ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ದೇವಸ್ಥಾನದ ಹತ್ರ. ಈ ಕಡೆ ಒಳಗಡೆ ಹೋದರೆ ಫಿಶ್ದು ಮ್ಯೂಸಿಯಮ್ ಇದೆ. ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿಶಸ್ನೆಲ್ಲನೂ ಇಲ್ಲಿ ಸ್ಟೋರ್ ಮಾಡಿ ಒಂಥರ ಇದ್ರ ಥರ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಫಿಶಸ್ನೆಲ್ಲ ನೋಡೋದಕ್ಕೆ. ನಾನು ಇಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನೂ ಸಹ ಆ್ಯಡ್ ಮಾಡಿದ್ದೀನಿ ನೋಡಿ. ಇದರಲ್ಲಿ ನೋಡಿಲ್ಲ ಅಂತಂದರೆ ಈ ಶಾರ್ಟ್ಸಲ್ಲಿ ನಾನು ಹಾಕಿದ್ದೀನಿ. ಫಿಶಸ್ ಎಲ್ಲ ತುಂಬಾ ಚೆನ್ನಾಗಿದೆ, ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ಅವನ್ನೆಲ್ಲನೂ. ಎಷ್ಟೊಂದು ಜನ ನೋಡೋಕ್ಕೂ ಸಹ ಇದನ್ನು ಬಂದಿದ್ದರು. ನಾವು ಸಹ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟ್ ಮಾಡೋಣ, ಇನ್ನೂ ಟೈಮ್ ಇದೆ ಅಲ್ವಾ ಅಂತಂದ್ಬಿಟ್ಟು ಆ ಕಡೆ ಹೋದ್ವಿ. ಅಲ್ಲಿ ನೋಡೋದಕ್ಕೆ, ಕುತ್ಕೊಳ್ಳೋದಕ್ಕೆ, ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ಅಲ್ಲಿಗೆ ಹೋದರೆ ಮಿಸ್ ಮಾಡದೆ ಹೋಗಿ, ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ತೊಗೋಬೋದು. ಫೋಟೋಸು ಸಹ ತುಂಬಾ ಚೆನ್ನಾಗಿ ಬರುತ್ತೆ. ಫೋಟೋಸ್ ಕ್ರೇಜು, ವೀಡಿಯೋಸ್ ಕ್ರೇಜ್ ಎಲ್ಲ ಯಾರಿಗೆಲ್ಲ ಇದೆ ಅವರೆಲ್ಲನೂ ಸಹ ಅಲ್ಲಿಗೆ ಹೋಗ್ಬೋದು ಅಂತಲೇ ಹೇಳ್ಬೋದು.
ತುಂಬಾ ಚೆನ್ನಾಗಿದೆ. ಒಂಥರ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆರಾಮಾಗಿ ಅಲ್ಲೇ ಇದ್ದೋಗ್ಬಿಡೋಣ ಅನ್ನೋಷ್ಟು ಚೆನ್ನಾಗಿದೆ. ನೋಡಿ ಫಿಶಸ್ ಕಲರ್ ಫಿಶಸ್ ಎಲ್ಲ ಇದೆ. ಎಷ್ಟೊಂದು ಜನ ನೋಡ್ತಾನೇ ಇರ್ತಾರೆ ಅದನ್ನು. ಖುಷಿ ಆಗುತ್ತೆ ಅನಿಸುತ್ತೆ ನೋಡ್ತಾ ಇದ್ದರೆ. ನಮಗೆ ನೋಡ್ತಾ ಇದ್ದರೆ ಖುಷಿ ಆಗುತ್ತೆ. ನನ್ನ ಮಗನಿಗೂ ಸಹ ಇದನ್ನೆಲ್ಲ ತೋರಿಸ್ಕೊಂಡು ತುಂಬಾ ಖುಷಿ ಪಡ್ತಾಯಿದ್ವಿ ನಾವೂ ಅಷ್ಟೇ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಕೂತ್ಕೊಂಡು ಅಂತ ಅಂದ್ಬಿಟ್ಟು ಈ ಕಡೆ ಸೈಡಿಗೆ ಬಂದ್ವಿ. ನೋಡಿದ್ರೆ ಇಲ್ಲೊಂದು ಬೆಕ್ಕಿತ್ತು. ನನ್ನ ಮಗನಿಗೆ ಬೆಕ್ಕು, ಈ ನಾಯಿ ಈ ಥರದ್ದೆಲ್ಲ ಅಂತಂದರೆ ಒಂಥರ ಏನೋ ತುಂಬಾ ಇಷ್ಟ ಅವನಿಗೆ. ಬೆಕ್ಕನ್ನ ಬಿಡ್ತಾನೇ ಇಲ್ಲ, ಅದು ಸಹ ಹೋಗ್ತಾನೇ ಇಲ್ಲ. ಬೇಡ ಬಿಟ್ಬಿಡು ಪಾಪ ಅದಕ್ಕೆ ನೋವಾಗುತ್ತೆ, ಗಿಲ್ಬೇಡ ಅಂತಂದ್ರೂ ಕೇಳ್ತಾ ಇಲ್ಲ. ಏನೋ ತುಂಬ ಮುದ್ದು ಮಾಡ್ತಾಯಿದ್ದಾನೆ ಆ ಬೆಕ್ಕನ್ನ. ಅದನ್ನು ಸಹ ಅಲ್ಲೇ ಕ್ಯೂಟಾಗಿ ಕೂತ್ಕೊಂಡಿದೆ. ನಮಗೂ ಅಷ್ಟೇ ಅದನ್ನ ನೋಡ್ತಾ ಇದ್ರೆ ಒಂಥರ ಚೆನ್ನಾಗಿತ್ತು. ಅವನು ಅದನ್ನೆಲ್ಲ ತುಂಬಾ ಎಂಜಾಯ್ ಮಾಡಿಕೊಂಡು ಆಟ ಆಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೆಕ್ಕ ಹತ್ರನೇ ಕೂತ್ಕೊಂಡಿದ್ದ. ನಾವು ಸಹ ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊತಾ ಇದ್ವಿ. ನೋಡಿ ಬೆಕ್ಕು ಎಷ್ಟು ಚೆನ್ನಾಗಿದೆ. ಅದಾದಮೇಲೆ ನಾವೇ ಸ್ವಲ್ಪ ಸಾಕು ಅಂತ ಅಂದ್ಬಿಟ್ಟು ಬಿಟ್ಬಿಟ್ವಿ. ಪಾಪ ಹೊರಟೋಯ್ತದು. ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಇನ್ನೂ ಸ್ವಲ್ಪ ಒಳಗಡೆಗೆ ಹೋದರೆ ಅಲ್ಲಿಯೂ ಸಹ ಒಂದು ಸ್ವಲ್ಪ ಪಾರ್ಕ್ ಥರ ಇದೆ ಒಳಗಡೆಗೆ. ಅದು ಸಹ ಏನೋ ವೆರೈಟೀಸ್ ಆಫ್ ಫ್ಲವರ್ಸು, ಒಂದು ಸ್ವಲ್ಪ ಡಿಸೈನ್ ಫ್ಲವರ್ಸು, ಗಿಡಗಳು ಎಲ್ಲ ನೆಟ್ಟಿದ್ದಾರಲ್ಲಿ. ಅದನ್ನೆಲ್ಲ ಮೇಂಟೈನ್ ಎಷ್ಟು ನೀಟಾಗಿ ಮಾಡಿದಾರಂತಂದರೆ ನೋಡಿ, ಎಷ್ಟೊಂದು ವೆರೈಟೀಸು ಶೋ ಗಿಡಗಳು ಎಷ್ಟೊಂದೆಲ್ಲ ಇದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ನಾನು ಹೋಗಿದ್ದೀನಿ ತುಂಬ ಸತಿ ಧರ್ಮಸ್ಥಳಕ್ಕೆ. ಬಟ್ ಈ ಥರ ಒಂದು ಜಾಗ ಅಲ್ಲಿ ದೇವಸ್ಥಾನದಲ್ಲಿ ಒಳಗಡೆ ಇದೆ ಅಂತ ಅಂದ್ಬಿಟ್ಟು ನಮಗೆ ಗೊತ್ತೇ ಇರಲಿಲ್ಲ. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ನೋಡಿ ಇದು ಯಾವುದೋ ಡಿಫ್ರೆಂಟಾಗಿದೆ ಫ್ಲವರು. ಒಂಥರ ಎಲೆನಾ ಇದು ಹೂವನಾ ಅಂತಲೇ ಗೊತ್ತಾಗಲ್ಲ, ಅಷ್ಟೊಂದು ಚೆನ್ನಾಗಿದೆ. ಇದನ್ನೆಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಾನೂ ಸಹ. ನೋಡೋದಕ್ಕೆ ಚೆನ್ನಾಗಿದೆ, ಡಿಫ್ರೆಂಟಾಗಿದೆ ಅಲ್ವಾ ಇದೇನು ಅಂತಂದ್ಬಿಟ್ಟು. ಎಷ್ಟೊಂದು ಗಿಡಗಳಿದೆ ಅಂತಂದರೆ ತುಂಬಾ ಚೆನ್ನಾಗಿದೆ. ಫೋಟೋಸು ಸಹ ಇಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಇದನ್ನೆಲ್ಲ ನೋಡಿಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನಾವೂ ಸಹ. ಯಾರಾದರೂ ಈ ಕಡೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ಇಲ್ಲ ಟೈಮ್ ಇದೆ ಅಂತಂದರೆ ಖಂಡಿತ ಇಲ್ಲಿಗೆ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾವು ಸಹ ಇದನ್ನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟ್ ಮಾಡಿಕೊಂಡು ಕೂತಿದ್ವಿ. ನಾವೂ ಸಹ 5 o'clock ಆಗಲಿ ದೇವ್ರ ದರ್ಶನ ಮಾಡಿಕೊಂಡು ನನ್ನ ಮಗನಿಗೆ ಕೂದಲೆಲ್ಲ ಕೊಟ್ಬಿಟ್ಟು ಮಾಡ್ಕೊಬರೋಣ ಅಂತಂದ್ಬಿಟ್ಟು ವೆಯ್ಟ್ ಮಾಡಿದ್ವಿ ನಾವು ಸಹ. ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅದಾದಮೇಲೆ 5 o'clock ಆದಮೇಲೆ ಮಗನಿಗೂ ಸಹ ಕರ್ಕೊಂಡೋಗಿ ಕೂದಲೆಲ್ಲ ಕೊಟ್ಬಿಟ್ಟು ಈ ನದಿಯಲ್ಲೇ ಒಂದು ಸ್ವಲ್ಪ ಸ್ನಾನ ಎಲ್ಲ ಮಾಡಿಸಿ ಫ್ರೆಶ್ ಅಪ್ ಮಾಡಿಸಿ ದೇವ್ರ ದರ್ಶನದ ಕಡೆ ಹೋದ್ವಿ. ದರ್ಶನವೂ ಸಹ ತುಂಬಾ ಚೆನ್ನಾಗಾಯಿತು. ಜನನೂ ತುಂಬಾ ಇದ್ದರು. ಬಟ್ ಆದ್ರೂ ದೇವ್ರ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತಂದ್ಬಿಟ್ಟು ದರ್ಶನ ಮಾಡಿಕೊಂಡು ಬಂದ್ವಿ ಮನೆ ಕಡೆಗೆ. ಮನೆ ಕಡೆ ಬಂದು ನೋಡಿ ಇಲ್ಲಿಯೂ ಸಹ ದಾಸವಾಳದ ಹೂವು ಈ ಕಲರ್ನ ನಾನು ಇದೇ ಮೊದಲು ಸರಿ ನೋಡಿದ್ದು ಫ್ರೆಂಡ್ಸ್. ನೀವು ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ. ನೋಡಿದ್ದೀನಿ, ಇಲ್ಲ ನಮ್ಮ ಮನೆ ಹತ್ರ ಇದೆ ಅಂತ ಅಂದ್ಬಿಟ್ಟು. ನಾನಂತೂ ಇದೇ ಮೊದಲು ಸರಿ ನೋಡಿದ್ದು ಅಂತಲೇ ಹೇಳ್ಬೋದು. ನೋಡಿ ಎಷ್ಟೊಂದು ಜನ ಅಲ್ಲಿ ಪಾರ್ಕ್ ಒಳಗಡೆ ಆರಾಮಾಗಿ ಮಲ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನೋಡಿ ಅಲ್ಲಿ ಫೋಟೋಸ್ ಎಲ್ಲ ತೊಗೊತಿದ್ದಾರೆ. ಒಂಥರ ಛತ್ರಿ ಥರ ಎಲ್ಲ ಇಟ್ಟಿದ್ದಾರೆ ಅಲ್ಲಿ ಫೋಟೋಸ್ ತಗೊಳ್ಳೋದಕ್ಕೆ. ತುಂಬಾ ಚೆನ್ನಾಗಿದೆ. ಇನ್ನೂ ಒಳಗಡೆಗಿದೇನೋ ಏನೋ ಗೊತ್ತಿಲ್ಲ. ನಾವು ಇಷ್ಟು ಮಾತ್ರ ಹೋಗಿದ್ವಿ ಅಷ್ಟೇ. ಚೆನ್ನಾಗಿತ್ತು ಅಂತ ತುಂಬಾ ಎಂಜಾಯ್ ಮಾಡಿದ್ವಿ ಈ ಟ್ರಿಪ್ನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೀವು ಸಹ ಯಾರಾದರೂ ಈ ಕಡೆ ಏನಾದರೂ ಹೋದರೆ ಖಂಡಿತ ಇದನ್ನೆಲ್ಲ ನೋಡ್ಕೊಂಡು ಬನ್ನಿ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಗ್ರೀನರಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಇದನ್ನೆಲ್ಲ ನೋಡಿಕೊಂಡು ಮನೆ ಕಡೆ ಹೊರಟ್ವಿ. ಆನ್ ದ ವೇ ಬರ್ತಾ ನೋಡಿದ್ದು ಯಾವುದೋ ಒಂದು ಫಾಲ್ಸ್ ಇತ್ತು, ಅದು ಸಹ ಫೋಟೋ ತೊಗೊಂಡಿದ್ದೀನಿ. ನೋಡಿ ನನ್ನ ಮಗನ ಕೂದಲು ಕೊಟ್ಟ ಮೇಲೆ ಹೆಂಗೆ ಕಾಣಿಸ್ತಿದ್ದಾನೆ, ಗುಂಡಾಗಿಬಿಟ್ಟಿದ್ದಾನೆ. ನೋಡೋದಕ್ಕೆ ಒಂಥರ ಕ್ಯೂಟಾಗಿ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ನು. ನೋಡಿ ಕಡೆ ಒಂದು ಫೋಟೋ ತೊಗೊತೀನಿ ಅಂತಂದ್ರೂ ಕೇಳ್ತಾ ಇಲ್ಲ ಅವನು. ಊಟ ಮಾಡೋಣ ಅಂತ ಕೂತಿದ್ದೀವಿ. ಎಲ್ಲ ಊಟ ಮಾಡಿಕೊಂಡು ಮನೆ ಕಡೆ ಬಂದ್ವಿ. ನಾವೊಂದು 2 days ಟ್ರಿಪ್ ಹೋಗಿದ್ವಿ. ಮತ್ತು ನೈಟ್ ಬರೋದಕ್ಕೆ ನಾವೊಂದು 1 o'clock ಆಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು. ನಿಮಗೆ ಈ ವಿಡಿಯೋನ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಥ್ಯಾಂಕ್ ಯು.